ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮಸ್ತತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಮೀನರಾಶಿಯವರ ಆಗಸ್ಟ್ ತಿಂಗಳ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ, ಈ ಮಾಸದಲ್ಲಿ ಮೀನರಾಶಿಯವರ ಜೀವನದಲ್ಲಿ ಆಗು ಹೋಗುಗಳೇನು, ಭವಿಷ್ಯದಲ್ಲಿ ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಆಗಸ್ಟ್ ತಿಂಗಳು ಪೂರಕವಾಗಿದೆಯೋ ಇಲ್ಲವೋ ಅನ್ನತಕ್ಕಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಅದರಲ್ಲೂ ಪ್ರಮುಖವಾಗಿ ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳು ಮೀನರಾಶಿಯವರಿಗೆ ಪೂರಕವಾಗಿ ಇದೆಯೋ ಅಥವಾ ಮಾರಕವಾಗಿ ಇದೆಯೋ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಮೀನರಾಶಿಯಲ್ಲಿಯೇ ಇರತಕ್ಕಂತಹ ಜನ್ಮ ಶನಿ, ಜೊತೆಯಲ್ಲಿ ಚತುರ್ಥ ಭಾವದಲ್ಲಿ ಕುಜ, ಬಲಯುತನಾದಂತಹ ಗುರುಬಲವನ್ನು ಕೊಟ್ಟಿರತಕ್ಕಂತಹ ಕರ್ಕಾಟಕ ರಾಶಿಯಲ್ಲಿರತಕ್ಕಂತಹ ಗುರು ಮತ್ತು ಬುಧ ಆದಿತ್ಯನ ಸಂಯೋಜನೆ, 6ನೇ ಮನೆಯಲ್ಲಿ ಕೇತು ಮತ್ತು 7ನೇ ಮನೆಯಲ್ಲಿ ಶುಕ್ರ, 12ನೇ ಮನೆಯಲ್ಲಿ ರಾಹು. ಇದು ಸದ್ಯದ ಮೀನರಾಶಿಯವರ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಅವರ ಜೀವನದ ಒಂದು ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕವಾದಂತಹ ಮನಃಶಾಂತಿ, ಆರೋಗ್ಯ ಅನಾರೋಗ್ಯ, ವ್ಯಾಪಾರ ವ್ಯವಹಾರಗಳು, ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು ಆಗುತ್ತೆ, ಏನು ಮಾಡಬೇಕು ಏನು ಮಾಡಬಾರದು ಅನ್ನತಕ್ಕಂತಹ ಮಾರ್ಗದರ್ಶನವನ್ನು ಆ ಗ್ರಹಸ್ಥಿತಿಗಳಿಗೆ ಅನುಸಾರವಾಗಿ ಮಾಸ ಭವಿಷ್ಯದ ಮುಖೇನ ತಿಳಿದುಕೊಳ್ಳತಕ್ಕಂಥದ್ದು. ಮೀನರಾಶಿಯವರಿಗೆ ಜನ್ಮ ಶನಿ ನಡೀತಾ ಇದೆ. ಶನಿ ರಾಶಿಯಲ್ಲೇ ಇದ್ದು ಆ ಮೂಲಕ 7.5 ಇದರ ಒಂದು ಪರಿಣಾಮಕ್ಕೆ ಕಾರಣನಾಗಿದ್ದಾನೆ. ಆದರೆ ಒಂದು ಪ್ರಮುಖವಾದಂತಹ ಉತ್ತಮವಾದಂತಹ ಬೆಳವಣಿಗೆ ಏನು ಮೀನರಾಶಿಯವರಿಗೆ ಎಂದರೆ ಆ ಶನಿ ವಕ್ರಿಯಾಗಿರತಕ್ಕಂಥದ್ದು. ವಕ್ರೀಣಸ್ತು ಮಹಾವೀರ್ಯ ಶುಭರಾಜಪ್ರದ ಗ್ರಹ ಅಂತೇಳಿ ಹೇಳ್ತಾರೆ. ಅಂದರೆ ವಕ್ರಿಯಾಗಿರತಕ್ಕಂತಹ ಗ್ರಹಗಳು ವಿರುದ್ಧವಾದಂತಹ ಫಲವನ್ನು ಚೆನ್ನಾಗಿ ಕೊಡ್ತಾವೆ ಅಂಥೇಳಿ ಅರ್ಥ. ಅಂದರೆ ಶನಿ ಕೆಟ್ಟ ಫಲ ಕೊಡುವುದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಭಾವಿಸುತ್ತಾರೆ. ಆದರೆ ಶನಿಯಿಂದಲೂ ಕೂಡ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಒಳ್ಳೆಯ ಒಂದು ಅಭಿವೃದ್ಧಿ, ಒಳ್ಳೆಯ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅವನು 12ನೇ ಮನೆ ಮತ್ತು 11ನೇ ಮನೆಯ ಅಧಿಪತಿಯಾಗಿ ನಿಮ್ಮ ಜೀವನಕ್ಕೆ ಎಷ್ಟೋ ಒಳ್ಳೆಯ ಒಂದು ಬೆಳವಣಿಗೆ, ಒಳ್ಳೆಯ ಒಂದು ಅಂಶಗಳನ್ನು ಶನಿ ಕೊಡುವುದಕ್ಕೂ ಕೂಡ ಇಲ್ಲಿ ಪ್ರಮುಖವಾಗಿ ಕಾರಣಕರ್ತನಾಗ್ತಾನೆ. ಜೊತೆಯಲ್ಲಿ ಗುರುಬಲ ಇದೆ. ಗುರುಬಲ ಇರಲಿಲ್ಲ ಶನಿ ಒಂದು ಮೀನರಾಶಿಯವರಿಗೆ. ಈಗ ಪಂಚಮದಲ್ಲಿ ಗುರು ಉಚ್ಚನಾಗಿರುವುದರಿಂದ ಒಂದು ವಿಶೇಷವಾದಂತಹ ಗುರುಬಲ ಅನ್ನತಕ್ಕಂತಹ ಕಾರಣದಿಂದ ಆ 7.5 ಅನುಭವ ಅಥವಾ ಅದರ ಒಂದು ಕೆಟ್ಟ ಪರಿಣಾಮವನ್ನು ಆದಷ್ಟು ಎಷ್ಟೋ ಕಡಿಮೆ ಆಗಿದೆ ಅಂತಲೇ ಹೇಳಬೇಕು. ಜೊತೆಯಲ್ಲಿ ಶನಿಯ ಮೇಲೆ ಮತ್ತು ಮೀನರಾಶಿಯ ಮೇಲೆ ರಾಶ್ಯಾಧಿಪತಿಯಾಗಿ ಗುರುವಿನ ದೃಷ್ಟಿಯೂ ಕೂಡ 9ನೇ ಒಂದು ವಿಶೇಷ ದೃಷ್ಟಿಯೂ ಕೂಡ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ಕಾರಣದಿಂದ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯ ಅಂಶಗಳೇ ಇದೆ ಅನ್ನತಕ್ಕಂಥ ಹೆಚ್ಚು ಸುಖವನ್ನು ಅನುಭವಿಸ್ತಾರೆ. ಒಳ್ಳೆಯ ಒಂದು ಆರ್ಥಿಕ ಅಭಿವೃದ್ಧಿ, ಕೌಟುಂಬಿಕವಾದ ಸಮಾಧಾನ ಇವೆಲ್ಲವೂ ಕೂಡ ಇರುತ್ತೆ. ಹಣಕಾಸಿನ ವಿಚಾರ ಅಂತಲೇ ನಾವು ತೆಗೆದುಕೊಂಡಾಗ ಪ್ರಮುಖವಾಗಿ ಬರತಕ್ಕಂತಹ ನೀವು ಯಾವುದೇ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಲಾಭವನ್ನು ಗಳಿಸುತ್ತೀರಾ. ಸಾಲ ಮಾಡಿದರೆ ಆ ಸಾಲವನ್ನು ತೀರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯಾವುದೋ ಒಂದು ಮಾರ್ಗ ನಿಮಗೆ ಗೋಚರ ಆಗುತ್ತೆ. ಕೊಟ್ಟ ಹಣ ತಿರುಗಿ ಬರತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹೊಸದಾಗಿ ಏನಾದರೂ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂದಿಕೊಂಡಿದ್ದರೆ ಇದು ಸುಸಮಯ ಅಂತೇಳಿ, ಒಳ್ಳೆಯ ಸಮಯ ಅಂತೇಳಿ ಹೇಳಬೇಕಾಗುತ್ತೆ. ಈ ಎಲ್ಲ ಅಂಶಗಳು ಜೊತೆಯಲ್ಲಿ ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದರೂ ಕೂಡ, ಏಕೆಂದರೆ ಆ ದಶಮಾಧಿಪತಿ 10ನೇ ಮನೆ ಅಧಿಪತಿಯು ಕೂಡ ಗುರುವೇ ಹೌದು. ಮೀನರಾಶಿ 2ಕ್ಕೂ ಕೂಡ ಅವನೇ ಆಗಿರುವುದರಿಂದ ಅವನು ಉಚ್ಚನಾಗಿ ಇರುವುದರಿಂದ ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದರೆ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ನೀವು ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗುವುದರಿಂದ ಆ ಕೆಲವೊಂದು ಜಯ ಸಿಗುತ್ತೆ. ನಿಮಗೆ ಒಂದು ಉತ್ತಮವಾದಂಥ ಪ್ಯಾಕೇಜ್ ಸಿಗ್ಬೋದು. ನೀವು ಅಪ್ಲೈ ಮಾಡಿರ್ತಕ್ಕಂತಹ ಕೆಲಸ, ಆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಒಂದು ಸರ್ಕಾರಿ ಕೆಲಸವೂ ಕೂಡ ಸಿಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವೂ ಕೂಡ ಕಂಡು ಬರ್ತಾ ಇದೆ. ಯಾಕೆಂದರೆ ರವಿಯ ಒಂದು ಪಂಚಮ ಭಾವದ ಸ್ಥಿತಿ ಏನಿದೆ ಮಿತ್ರ ಸ್ಥಾನದಲ್ಲಿ, ಈ ಕಾರಣದಿಂದ ಯಾರು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರೋ
ಅಂತರಿಗೆ ಒಂದು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಆಗುತ್ತೆ. ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಅದರಲ್ಲೂ ಕೂಡ ವೈಮಾನಿಕ ಕ್ಷೇತ್ರ, ಇಂತಹ ರಕ್ಷಣಾ ಕ್ಷೇತ್ರ, ಡಿಫೆನ್ಸ್ ಇಂತಹದ್ದಲ್ಲಿ ವಿಶೇಷವಾಗಿ ಉದ್ಯೋಗ ಸಿಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. IPS IAS ಇಂತಹ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗೆ ಯಾರು ಪ್ರಯತ್ನವನ್ನು ಪಡ್ತಾ ಇರ್ತೀರೋ ಅಂಥವರಿಗೆ ಒಂದು ಅದರಲ್ಲಿ ಜಯಶಾಲಿಯಾಗಿ ಅದರಲ್ಲಿ ಉತ್ತೀರ್ಣರಾಗಿ ಫಲಿತಾಂಶ ನಿಮ್ಮ ಪರವಾಗಿರುವುದಕ್ಕೆ ಕೂಡ ಇಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಕಾರಾತ್ಮಕವಾದಂತಹ ಗ್ರಹಸ್ಥಿತಿ ಇದೆ ಅಂತೇಳಿ ಅರ್ಥ. ಜೊತೆಯಲ್ಲಿ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಎಷ್ಟೋ ಕುಟುಂಬಗಳಲ್ಲಿ ಆಸ್ತಿ ವಿಚಾರಗಳು ನಡೀತಾ ಇರುತ್ತೆ, ಆಸ್ತಿ ವಿವಾದಗಳಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿ, ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ, ಹೆಂಡತಿ ಕಡೆ ಅಥವಾ ಗಂಡನ ಕಡೆಯಿಂದ ಬರತಕ್ಕಂತಹ ಆಸ್ತಿ, ಇಂತಹದ್ದೆಲ್ಲ ಆಸ್ತಿ ವಿಚಾರಗಳು ತುಂಬ ಕುಟುಂಬಗಳಲ್ಲಿ ಇದೆ. ಆದ್ದರಿಂದ ಅಂತಹ ಒಂದು ಆಸ್ತಿ ವಿಚಾರಗಳು ಏನೇ ಇದ್ದರೂ ಕೂಡ ಅಂತಹದ ಒಂದು ಈ ತಿಂಗಳಲ್ಲಿ ಇತ್ಯರ್ಥ ಆಗತಕ್ಕಂತಹ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅದರಿಂದ ನಿಮಗೆ ಲಾಭ ಅನ್ನತಕ್ಕಂಥದ್ದು ಪ್ರಮುಖವಾಗಿ ಗೋಚರ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಮೂಲ ಜಾತಕದಲ್ಲಿಯೂ ಕೂಡ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳು ಇರಬಾರ್ದು. ಅಂದರೆ ಪಿತೃದೋಷಗಳು ಇಂತಹದ್ದೆಲ್ಲ ಇದ್ದಾಗ ಪಿತ್ರಾರ್ಜಿತವಾದಂಥ ಆಸ್ತಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅಂಥವರಿಗೆ. ಅಂದರೆ ಪಿತೃಮೂಲವಾದಂತಹ ತಾತ ತಂದೆ ಹೀಗೆ ಬಂದಿರತಕ್ಕಂಥ ಆಸ್ತಿ ಕೆಲವೊಂದು ವಿವಾದಗಳಾಗಿ ಏನೇ ಮಾಡಿದರೂ ಕೂಡ ಬಗೆಹರಿತಾ ಇರುವುದಿಲ್ಲ, ಅಥವಾ ಆಸ್ತಿ ಇದ್ದರೂ ಕೂಡ ಅನುಭವಿಸುವುದಕ್ಕೆ ಆಗುವುದಿಲ್ಲ. ಇಂತಹದ್ದೆಲ್ಲ ದೋಷಗಳು ಕಾರಣದಿಂದ ಉಂಟಾಗತಕ್ಕಂಥ. ಆದ್ದರಿಂದ ಮೂಲ ಜಾತಕದಲ್ಲಿ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಇಂತಹ ಬೇರೆ ಇನ್ನಿತರ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳಿದೆಯಾ ಅನ್ನತಕ್ಕಂಥದ್ದು ಜಾತಕವನ್ನು ಪರಿಶೀಲನೆ ಮಾಡಿ ನೀವು ತಿಳಿದುಕೊಳ್ಳಬೇಕಾಗತ್ತೆ. ಅದರಿಂದ ಈ ಮಾಸ ಭವಿಷ್ಯದ ಗುರುಬಲ ಇದೆ, ಎಲ್ಲದೂ ಚೆನ್ನಾಗಿದೆ. ಆದರೂ ಮೂಲ ಜಾತಕದಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ, ತೊಂದರೆ ಇದ್ದರೆ ಈ ಯಾವುದೇ ರೀತಿಯ ಗ್ರಹಸ್ಥಿತಿ ಚೆನ್ನಾಗಿದ್ದರೂ ಕೂಡ ಪ್ರಯೋಜನ ಆಗುವುದಿಲ್ಲ. ಅದರಿಂದ ಮೂಲ ಜಾತಕವನ್ನು ಪ್ರಮುಖವಾಗಿ ಗಮನಿಸಿಕೊಳ್ಳತಕ್ಕಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. ಜೊತೆಯಲ್ಲಿ ವಿಶೇಷವಾಗಿ ಈ ವಿವಾಹದ ಸಮಸ್ಯೆ, ಕುಟುಂಬ ಅಂತ ಬಂದಾಗ ಎಷ್ಟೋ ಕುಟುಂಬಗಳಲ್ಲಿ ವೈವಾಹಿಕ ಸಮಸ್ಯೆಗಳು ಇದೆ. ವಯಸ್ಸಿಗೆ ಬಂದಂತಹ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅನ್ನತಕ್ಕಂತಹ ಸಮಸ್ಯೆ, ಸೂಕ್ತವಾದ ಸಂಬಂಧಗಳು ಕೂಡಿ ಬರುವುದಿಲ್ಲ, ಎಲ್ಲ ರಿಜೆಕ್ಟ್ ಆಗ್ತಾ ಇದೆ, ಯಾವುದೇ ಕಾರಣಗಳು ಇಲ್ಲ, ಜಾತಕ ಕೂಡಿ ಬರಲ್ಲ, ಅಥವಾ ಜಾತಕ ಕೂಡಿ ಬಂದರೆ ಅವರು ಪರಸ್ಪರ ಒಪ್ಪುವುದಿಲ್ಲ. ಹೀಗೆ ನೂರಾರು ಕಾರಣಗಳಿಂದ ವಿವಾಹ ಆಗ್ತಾ ಇಲ್ಲ, ವಿವಾಹ ವಿಳಂಬ ಆಗ್ತಾ ಇದೆ, ಆ ವಯಸ್ಸು ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದರಿಂದ ಹಲವು ರೀತಿಯ ಸಮಸ್ಯೆಗಳು ಎಷ್ಟೋ ಕುಟುಂಬಗಳಲ್ಲಿ ಇದೆ. ಆದ್ದರಿಂದ ವೈವಾಹಿಕ ವಿಷಯ ಅಂತ ನಾವು ತೆಗೆದುಕೊಂಡಾಗ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಇರುವುದರಿಂದ ಕಾರಕೋಭಾವ ನಾಶಾಯ ಅಂತೇಳಿ ಹೇಳ್ತೀವಿ. ಶುಕ್ರನೇ ಅಲ್ಲಿ ಇರುವುದರಿಂದ ವಿವಾಹದ ಪ್ರಯತ್ನಗಳು ವಿಫಲ ಆಗುತ್ತೆ ಅಂಥೇಳಿ ಅರ್ಥ. ಮೀನರಾಶಿಯವರಿಗೆ ಅಷ್ಟು ನಿರಾಶರಾಗಬೇಡಿ, ಮುಂದೆ ಒಳ್ಳೆಯ ಸಮಯ ಬರುತ್ತೆ. ಇನ್ನೊಂದು 2 ತಿಂಗಳಲ್ಲಿ ವಿವಾಹ ಫಿಕ್ಸ್ ಆಗತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ತಿಂಗಳಲ್ಲಿ ವಿವಾಹದ ಪ್ರಯತ್ನ ಅಷ್ಟೊಂದು ಫಲಕಾರಿ ಆಗದೇ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಜೊತೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ದೋಷಗಳಿದ್ದರೆ ಪರಿಹಾರವನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಮುಂದೆ ಎಲ್ಲವೂ ಕೂಡ ಈ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾಸದಲ್ಲಿ ವಿವಾಹಕ್ಕೆ ಒಂದು ಉತ್ತಮವಾದಂತಹ ಮುಹೂರ್ತಗಳು ಇರುವುದರಿಂದ ದೋಷ ಪರಿಹಾರ ಮಾಡಿಕೊಂಡ್ರೆ ಮುಂದೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಜೊತೆಯಲ್ಲಿ ವೈವಾಹಿಕವಾದಂತಹ ಸಮಸ್ಯೆಗಳು ಏನಿರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ವಿಚ್ಛೇದನ ಕೇಸು ನಡೀತಾ ಇದೆ, ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇಲ್ಲ, ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ, ಹೀಗೆಲ್ಲ ಸಮಸ್ಯೆಗಳು ಇರುವುದರಿಂದ ಅಂತಹ ಸಮಸ್ಯೆಗಳು ಏನಿದ್ರೆ ಆದಷ್ಟು ಸಹನಶೀಲತೆಯಿಂದ ವರ್ತಿಸಿ, ತಾಳ್ಮೆಯಿಂದ ವರ್ತಿಸಿ ಆ ದಾಂಪತ್ಯ ಜೀವನವನ್ನು ಸುಖಮಯವಾಗಿ, ಜೊತೆಯಲ್ಲಿ ಆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗಳಲ್ಲಿ ಏನಾದರೂ ಇದ್ದರೆ ಅದನ್ನು ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳತಕ್ಕಂತಹ ವಿಚಾರಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದೇ ಹೊರತು ಪೊಲೀಸ್ ಸ್ಟೇಷನ್ನು, ಕೇಸು, ಕೋರ್ಟ್ ಅಂತ ಹೋಗತಕ್ಕಂಥದ್ದು ಮೀನರಾಶಿಯವರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಅದರಿಂದ ಆದಷ್ಟು ಯಾವುದೇ ಮನಸ್ತಾಪಗಳು, ವಿವಾದಗಳು, ಕಲಹಗಳು ಏನೇ ಇದ್ದರೂ ಕೂಡ ಅದೆಲ್ಲವನ್ನು ಕಾಂಪ್ರಮೈಸಲ್ಲಿ, ಅಂದರೆ ಮಾತುಕತೆಯ ಮೂಲಕ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವತ್ತ ಗಮನವನ್ನು ಹರಿಸಿದರೆ ನಿಮ್ಮ ಜೀವನ ಸುಖಮಯವಾಗಿ ಇರುತ್ತೆ ಅನ್ನತಕ್ಕಂಥದ್ದು. ಇಲ್ಲದೆ ಅನಾವಶ್ಯಕವಾಗಿ 7.5 ಬೇರೆ ನಡೀತಾ ಇದೆ, ಈ ಎಲ್ಲ ಕಾರಣದಿಂದ ನೀವು ಇನ್ನೂ ಎಷ್ಟೋ ವರ್ಷ ಕೇಸು ನಡೆಸಬೇಕಾಗುತ್ತೆ. ಅದರಿಂದ ಇವೆಲ್ಲವೂ ಕೂಡ ಆದಷ್ಟು ಅರಿತು ನೀವು ಅದರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳತಕ್ಕಂಥದ್ದಕ್ಕೆ ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಉದ್ಯೋಗ ಸಂಬಂಧಿತವಾದಂಥ ಹಣಕಾಸಿನ ಒಂದು ಇನ್ವೆಸ್ಟ್ಮೆಂಟು, ಎಷ್ಟೋ ಹಣ ಇಲ್ಲದೇ ಇದ್ದರೆ ಒಂದು ಸಮಸ್ಯೆ, ಇದ್ದರೆ ಹಣವನ್ನು ಎಲ್ಲಿ ತೊಡಗಿಸಿ ಹೇಗೆ ಲಾಭ ಗಳಿಸಬೇಕು ಅನ್ನತಕ್ಕಂಥ ಒಂದು ಸಮಸ್ಯೆಗಳು ಕೂಡ ಎಷ್ಟೋ ಜನಕ್ಕೆ ಗೊಂದಲಗಳು ಇರುತ್ತೆ. ಅದರಿಂದ ಇಂತಹ ಈ ತಿಂಗಳಲ್ಲಿ ಏನಾದರೂ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡತಕ್ಕಂತಹ ಯೋಚನೆ ಏನಾದರೂ ಇದ್ದರೆ ಮಾಡಬಹುದು.
ಅದರಲ್ಲೂ ಈಗ ಶಕ್ತಿ ಇಂಧನಗಳು ಅಂತೇನು ನಾವು ಹೇಳ್ತೀವಿ, ಪೆಟ್ರೋಲು, ಸೋಲಾರು, ಇಂತಹ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸಮಯ ಇದೆ. ಅಂತಹ ಒಂದು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು. ಜೊತೆಯಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಆಮದು ರಫ್ತು ವ್ಯವಹಾರಗಳನ್ನು ವಿದೇಶಗಳೊಂದಿಗೆ ಯಾರು ಮಾಡ್ತಕ್ಕಂತಹ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರೋ ಅಂಥವರಿಗೆ ಒಂದು ಒಳ್ಳೆಯ ಲಾಭವನ್ನು ಗಳಿಸ್ತಕ್ಕಂತಹದ್ದು. ಜೊತೆಯಲ್ಲಿ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಬೇಕಾದಂತಹ ಉಪಕರಣಗಳನ್ನು ಯಾರು ಸಪ್ಲೈ ಮಾಡ್ತಾ ಇರ್ತಾರೆ ಅಥವಾ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥವರಿಗೂ ಕೂಡ ವಿಶೇಷವಾಗಿ ಲಾಭ ಗಳಿಸ್ತಕ್ಕಂತಹ ಒಂದು ಯೋಗವು ಕೂಡ ಇದೆ. ಅಂತಹದ್ದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಏನಾದರೂ ಅಂದುಕೊಂಡಿದ್ದರೆ ಇದು ಈ ತಿಂಗಳು ಒಳ್ಳೆಯ ಸಮಯ. ವೈದ್ಯರಿಗೆ ವಿದೇಶಕ್ಕೆ ಹೋಗತಕ್ಕಂತಹ ಕೆಲವೊಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಕಲಾವಿದರು, ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಕುಶಲಕರ್ಮಿಗಳು, ಕುಸರಿ ಕೆಲಸವನ್ನು ಮಾಡ್ತಕ್ಕಂತಹ ಅಂದರೆ ವಿಶೇಷವಾದಂತಹ ಪ್ರತಿಭೆ ಯಾರಿಗೆ ಇರುತ್ತೆ ಅವರಿಗೆ ಉತ್ತಮವಾದಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ನಿಮಗೇನಾದರೂ ವಿಶೇಷವಾದ ಪ್ರತಿಭೆ ಇದ್ದರೆ ಆ ಪ್ರತಿಭೆಗೆ ಸೂಕ್ತವಾದಂತಹ ಒಂದು ಪುರಸ್ಕಾರ, ವೇದಿಕೆ ಸಿಗತಕ್ಕಂಥದ್ದು. ಅದರಲ್ಲೂ ಕೂಡ ಈ ಚಲನಚಿತ್ರ ಗಾಯಕರು ಏನಿದ್ದಾರೆ ಅವರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕಿ ಹಣವನ್ನು ಸಂಪಾದನೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವೂ ಕೂಡ ಇದೆ. ನಟರಿಗೆ ಸ್ವಲ್ಪ ಅವಕಾಶಗಳು ಕೈ ತಪ್ಪಬಹುದು, ಆದರೆ ಮುಂದಿನ ದಿನಗಳೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಯಲ್ಲಿ ವಿಶೇಷವಾಗಿ ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಒಂದು ವೇತನ ಜಾಸ್ತಿ ಆಗತಕ್ಕಂಥದ್ದು, ಆ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಅವರು ಏನು ಅಂದುಕೊಂಡಿರ್ತಾರೋ ಹಾಗೆಯೇ ಅಭಿವೃದ್ಧಿ ಆಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೋ ಅಂಥವರಿಗೆ ಈ ತಿಂಗಳಲ್ಲಿ ಇದೆ. ಬ್ಯೂಟಿ ಪಾರ್ಲರು, ಕಾಸ್ಮೆಟಿಕ್ಸು, ಸೌಂದರ್ಯ ವರ್ಗಗಳು, ಇದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರವನ್ನು ಹೊಸದಾಗಿ ಪ್ರಾರಂಭ ಮಾಡುವುದಕ್ಕೆ ಇದು ಒಳ್ಳೆಯ ಸಮಯ. ಮತ್ತು ಇದಂತಹದ್ದು ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ವಿಶೇಷವಾದಂತಹ ಲಾಭವನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ಆರೋಗ್ಯ ನಿಮಗೆ ಚೆನ್ನಾಗಿ ಇಲ್ಲದೇ ಇರುವುದರಿಂದ ಯಾವುದೇ ಕೆಲಸ ಕಾರ್ಯಕ್ಕೂ ಕೂಡ ಉತ್ಸಾಹ ಬರೋದಿಲ್ಲ. ಈ ರೀತಿಯ ಸಮಸ್ಯೆ ಆಗಿಬಿಡುತ್ತೆ. ಆರೋಗ್ಯವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿ. ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ, ಅಂದರೆ ಹಿತಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ವಿಶೇಷವಾಗಿ ಈ ಮೀನರಾಶಿಯವರು ಆ ಗುರುವಿಗೆ ಕಡಲೆಕಾಳನ್ನು ದಾನವನ್ನು ಕೊಡ್ತಕ್ಕಂಥದ್ದು, ಬೆಲ್ಲ ಮತ್ತು ಬಾಳೆಕಾಯಿ ಪ್ರತಿ ಗುರುವಾರದ ದಿವಸ ದಾನವನ್ನು ಕೊಡಿ. ಮತ್ತು ಗುರುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದು, ಗುರುಕ್ಷೇತ್ರಕ್ಕೆ ಹೋಗಿ ನಿಮ್ಮ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥದ್ದು, ಇದನ್ನು ಕೂಡ ಮಾಡುವುದರಿಂದ ಆಗಸ್ಟ್ ತಿಂಗಳು ಮೀನರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.